ಬಿದ್ದ ಕಳ್ಳನಂತಾಯ್ತು ರಾಘವ್ ಚಡ್ಡಾ ಸ್ಥಿತಿ. ರಾಜಕೀಯದಲ್ಲಿ ಪಕ್ಷಾಂತರ ಬದಲಾವಣೆಗಳು ಸಹಜ. ಆದರೆ ಡಿಜಿಟಲ್ ಯುಗದಲ್ಲಿ ದಿಢೀರ್ ಬದಲಾವಣೆಗಳು ಜನರ ನಂಬಿಕೆ, ನಾಯಕರ ಇಮೇಜ್ನ ಕ್ಷಣಾರ್ಧದಲ್ಲೇ ಕುಸಿಯುವುದಕ್ಕೆ ಕಾರಣವಾಗುತ್ತೆ ಎಂಬುದಕ್ಕೆ ರಾಘವ್ ಚಡ್ಡಾ ಒಂದು ಸ್ಪಷ್ಟ ಉದಾಹರಣೆ. ಆಮ್ ಆದ್ಮಿ ಪಕ್ಷದಲ್ಲಿ ಯುವ ನಾಯಕನಾಗಿ ಹೊರಹೊಮ್ಮಿದ್ದ ಚಡ್ಡಾ ಅವರು ದಿಢೀರ್ ಬಿಜೆಪಿ ಸೇರ್ಪಡೆಗೊಂಡಿರುವುದನ್ನು ಜೆನ್ಜಿ ಪೀಳಿಗೆಯಿಂದ ಜೀರ್ಣಿಸಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಅನ್ಫಾಲೋ ರಾಘವ್ ಚಡ್ಡಾ ಎಂಬ ಹ್ಯಾಶ್ಟ್ಯಾಗ್ ಟ್ರೆಂಡಿನಲ್ಲಿದೆ. ಲಕ್ಷಾಂತರ ಅನುಯಾಯಿಗಳು ಅವರನ್ನ ತೊರೆಯುತ್ತಿದ್ದಾರೆ. ಹೀಗಾಗಿ ದೇಶದ ಅತಿ ದೊಡ್ಡ ಡಿಜಿಟಲ್ ಪ್ರತಿಭಟನೆಗೆ ಕಾರಣವಾಗಿದ್ದಾರೆ. ಚಡ್ಡಾ ಅವರು ಎಎಪಿಯಲ್ಲಿದ್ದಾಗ ಯುವಕರಿಗೆ ಬಹು ಹತ್ತಿರದ ನಾಯಕರಾಗಿ, ಮುಖ್ಯವಾಗಿ ಜನಸಾಮಾನ್ಯರ ವಿಷಯಗಳ ಬಗ್ಗೆ ಮಾತನಾಡುವ ವ್ಯಕ್ತಿಯಾಗಿ ತಮ್ಮದೇ ಆದ ವಿಶಿಷ್ಟ ಇಮೇಜ್ ಅನ್ನು ಸೃಷ್ಟಿಸಿಕೊಂಡಿದ್ರು. ಆದರೆ ಎಎಪಿಯನ್ನ ಟೀಕಿಸಿದ ನಂತರ ಅವರು ಬಿಜೆಪಿಗೆ ಸೇರಿದ ಕೂಡಲೇ ಅವರ ಮೇಲೆ ವಿಶ್ವಾಸವಿಟ್ಟಿದ್ದ ಯುವ ಸಮುದಾಯ ತಕ್ಷಣವೇ ನಿರಾಸೆ ಹಾಗೂ ಕೋಪವನ್ನ ವ್ಯಕ್ತಪಡಿಸಿದೆ. ಈ ನಿರ್ಧಾರ ಅವರ ರಾಜಕೀಯ ಭವಿಷ್ಯದ ಮೇಲೆ ಮಾತ್ರವಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ಅವರ ಜನಪ್ರಿಯತೆಯ ಮೇಲೂ ಗಮನಾರ್ಹವಾಗಿ ಪರಿಣಾಮ ಬೀರಿದೆ. ಕೇವಲ 24 ಗಂಟೆಗಳಲ್ಲಿ 1 ಮಿಲಿಯನ್ ಅಂದರೆ 10 ಲಕ್ಷಕ್ಕೂ ಹೆಚ್ಚು ಅನುಯಾಯಿಗಳು ದೂರ ಸರಿದಿದ್ದಾರೆ. ಇಲ್ಲಿಯವರೆಗೆ ಒಟ್ಟು 2.3 ಮಿಲಿಯನ್ ಜನರು ಫಾಲೋ ಮಾಡುವುದನ್ನು ನಿಲ್ಲಿಸಿದ್ದಾರೆ. ಇವರ ಸಂಖ್ಯೆ ಇನ್ನೂ ಹೆಚ್ಚಾಗ್ತಾ ಇದೆ. ಜೆನ್ಜಿ ಐಕಾನ್ ಎಂದು ಹೆಸರುವಾಸಿಯಾಗಿದ್ದ ರಾಘವ್ ಚಡ್ಡಾ ಅವರ ಪಕ್ಷ ಬದಲಾವಣೆಯು ಯುವ ಜನಾಂಗದ ನಂಬಿಕೆಯ ದ್ರೋಹ ಎಂದು ಭಾವಿಸಿದ್ದರ ಪರಿಣಾಮ ಇದು ಎಂಬುದು ಸ್ಪಷ್ಟವಾಗಿದೆ. ಆದರೂ ಈ ಬೆಳವಣಿಗೆಯ ನಂತರ ಜನಪ್ರಿಯ ಯೂಟ್ಯೂಬರ್ ಧ್ರುವ ರಥಿ ಸಂಚಲನ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದ ರಾಘವ್ ಚಡ್ಡಾ ಅನುಯಾಯಿಗಳನ್ನು ಖರೀದಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದಕ್ಕೆ ಕೆಲವು ಪುರಾವೆಗಳನ್ನು ತೋರಿಸಿದ್ದಾರೆ. ಈ ವರ್ಷದ ಏಪ್ರಿಲ್ನಲ್ಲಿ ಇತ್ತೀಚೆಗೆ ಆರಂಭಿಸಲಾದ ಖಾತೆಗಳ ಮೂಲಕ ರಾಘವ್ ಚಡ್ಡಾ ಅವರನ್ನು ಅನುಸರಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಅವುಗಳಲ್ಲಿ ಯಾವುದೇ ಪೋಸ್ಟ್ಗಳಿಲ್ಲ, ಪ್ರೊಫೈಲ್ ಫೋಟೋಗಳಿಲ್ಲ, ಯಾವುದೇ ಎಂಗೇಜ್ಮೆಂಟ್. ಇದು ಕೇವಲ ಬ್ಯಾಟ್ಸ್ ಮೂಲಕ ಅನುಯಾಯಿಗಳ ಸಂಖ್ಯೆಯನ್ನ ಕೃತಕವಾಗಿ ಹೆಚ್ಚಿಸುವ ಪ್ರಯತ್ನವಾಗಿದೆ ಅಂತ ಅವರು ಹೇಳಿದ್ದಾರೆ. ನಕಲಿ ಫಾಲೋವರ್ಗಳೊಂದಿಗೆ ನಿಜವಾದ ಜನಪ್ರಿಯತೆ ಕಾಪಾಡಿಕೊಳ್ಳೋಕೆ ಸಾಧ್ಯವಿಲ್ಲ ಎಂದು ರಥಿ ಹೇಳುವ ವಿಡಿಯೋದಿಂದ ಈ ಚರ್ಚೆ ಮತ್ತಷ್ಟು ಬಿಸಿಯಾಗಿದೆ. ಈ ವಿಡಿಯೋದೊಂದಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ರಾಘವ್ ಚಡ್ಡಾ ಅವರ ವಿಶ್ವಾಸಾರ್ಹತೆಯ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನೇ ಎತ್ತಲಾಗಿದೆ. ಸಾಮಾಜಿಕ ಮಾಧ್ಯಮದ ಯುಗದಲ್ಲಿ ನಾಯಕರ ವಿಶ್ವಾಸಾರ್ಹತೆ ಕೇವಲ ಸಭೆಗಳಲ್ಲಿ ನೀಡುವ ಭಾಷಣಗಳ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ಅವರ ಡಿಜಿಟಲ್ ಇಮೇಜ್, ಜನರೊಂದಿಗಿನ ಸಂಪರ್ಕ ಮತ್ತು ಅನುಯಾಯಿಗಳ ಪ್ರತಿಕ್ರಿಯೆ ಕೂಡ ಮುಖ್ಯ. ರಾಘವ್ ಚಡ್ಡಾ ಅವರ ಪ್ರಕರಣ ಸಾಮಾಜಿಕ ಮಾಧ್ಯಮದ ಯುಗದಲ್ಲಿ ಜನರ ನಂಬಿಕೆ ಎಷ್ಟು ಬೇಗನೆ ಬದಲಾಗುತ್ತೆ ಮತ್ತು ಡಿಜಿಟಲ್ ಇಮೇಜ್ ಎಷ್ಟು ನಿರ್ಣಾಯಕವಾಗಿದೆ ಎಂಬುದನ್ನು ನಮಗೆ ಸಾರಿ ಹೇಳುತ್ತೆ. ಜೆನ್ಜಿ ಪೀಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜಕಾರಣಿಗಳ ಬಂಡವಾಳವನ್ನೇ ಬಯಲಿಗೆಳೆಯುವ ದಿನಗಳು ದೂರವಿಲ್ಲ. ಆ ದಿನಗಳು ಬೇಗನೆ ಬರಲಿ ಎಂಬುದೇ ನಮ್ಮ ಆಶಯ.